ಗುಲ್ಬರ್ಗ ಮತ್ತು ಯಾದಗಿರಿ ಕರ್ನಾಟಕದ ಪೂರೆಸ್ಟ್ ಡಿಸ್ಟಿಕ್ ಎದಕ್ಕಾತ ತಿಳಿಸ್ತಂಬರಿ ನಿಮ್ಗೆ ಇವತ್ತು. ಹಿಸ್ಟ್ರಿ ಪ್ರಕಾರ ಯಾದಗಿರಿ ಮತ್ತು ಗುಲ್ಬರ್ಗ 14ನೇ ಶತಮಾನಲಿಂತ್ರ ಇಸ್ಲಾಮಿಕ್ ಆಡಳಿತ ಒಳಗೆ ಬಂದಿತ್ತು. ಬಾಮಿನಿ, ಬೀದರ್, ಮುಘಲ್, ಕೊನೆಗೆ ನಿಜಾಮ್ ಸಾಬ್ ಹೈದರಾಬಾದ್ ಕಡೆ ಹೊಂಟಿತ್ತು. ಆ ಟೈಮ್ದಾಗ ಬೇರೆ ರೀಜನ್ ಕಡೆ ಎಲ್ಲ ಬ್ರಿಟಿಷರು ಆಳ್ತಿದ್ರು. ಅವ್ರ ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇನ್ಸ್ಟಿಟ್ಯೂಟ್ಸ್ ಶುರು ಮಾಡಿದ್ರು. ಅಲ್ಲಿ ಮಂದಿ ಆ ಫೆಸಿಲಿಟಿ ನಿಂತ್ರ ಎಜುಕೇಟ್ ಆಗತ್ತಿದ್ರು. ಆದ್ರೆ ಆ ರೀಜನ್ದಾಗ ಇನ್ನೂ ಅಷ್ಟು ಡೆವಲಪ್ಮೆಂಟ್ ಇರಲಿಲ್ಲ. ಜಾಗ್ರಫಿ ಪ್ರಕಾರ ಗುಲ್ಬರ್ಗ ಮತ್ತು ಯಾದಗಿರಿ ಹೈದರಾಬಾದ್ ಕರ್ನಾಟಕ ಒಳಗೆ ಬರ್ತೈತೆ. ಅಲ್ಲಿ ಟೆಂಪ್ರೇಚರ್ ಯೂಶುವಲಿ ಜಾಸ್ತಿನೇ ಇರ್ತೈತೆ ಮತ್ತು ಅಲ್ಲಿ ಬೀಳೋ ರೈನ್ಫಾಲಿನ ಕರೆಕ್ಟ್ ಎಸ್ಟಿಮೇಷನ್ ಇರಂಗಿಲ್ಲ. ಅದಕ್ಕೆ ಆ ರೀಜನ್ದಾಗ ಕಮರ್ಷಿಯಲ್ ಕ್ರಾಪ್ ಬೆಳೋ ಚಾನ್ಸಸ್ ಭಾಳ ಕಮ್ಮಿ ಆಗಿಬಿಡ್ತೈತಿ. ಎಕ್ಸಾಂಪಲ್ದಾಗ ಅಡಿಕೆ. ನಾವು ಅಕಸ್ಮಾತ್ ಒಮ್ಮೆ ಅಡಿಕೆ ಫಾರ್ಮ್ ಶುರು ಮಾಡಿದ್ವಿ ಅಂದ್ರೆ 30-40 ವರ್ಷ ಆ ಫಾರ್ಮ್ಲಿಂತ ನಮ್ಮ ಬೆಳೆ ಸಿಗ್ತಿರ್ತೈತಿ. ಆದ್ರೆ ಈ ರೀಜನ್ದಾಗ ರೈತರ ಪ್ರತಿ ವರ್ಷ ಸ್ಟ್ರಗಲ್ ಮಾಡ್ಬೇಕು. ಅಕಸ್ಮಾತ್ 1 ವರ್ಷ ಕರೆಕ್ಟ್ ಮಳೆ ಬರಲಿಲ್ಲ ಅಂದ್ರೆ ಅವ್ರ ಸ್ಟ್ರಗಲ್ ಎಲ್ಲ ವ್ಯರ್ಥ ಆಗ್ಬಿಡ್ತೈತೆ. ಮತ್ತು ಅಲ್ಲಿ ಲಿಟ್ರಸಿ ರೇಟು ಭಾಳ ಕಡಿಮೆ ಐತೆ. ಮಂದಿ ಸಣ್ಣೋರಿದ್ದಾಗ ಜವಾಬ್ದಾರಿ ತೊಗೊಂಡ್ಬಿಡ್ತಾರೆ, ಓದ್ ಕಡೆ ಗಮನನ ಕೊಡಂಗಿಲ್ಲ. ಇವೆಲ್ಲ ರೀಸನ್ಸ್ಲಿಂತ ನೋಡ್ರಿ ಗುಲ್ಬರ್ಗ ಮತ್ತು ಯಾದಗಿರಿ ಕರ್ನಾಟಕದ ಪೂರೆಸ್ಟ್ ಡಿಸ್ಟ್ರಿಕ್ಟ್ಸ್ ಆಗ್ಯಾವ. ನಿಮ್ಮ ಪ್ರಕಾರ ಏನಾರು ಬೇರೆ ರೀಸನ್ಸ್ ಇದ್ರೆ ಅದಕ್ಕೆ ಕಾಮೆಂಟ್ ಸೆಕ್ಷನ್ದಾಗ ಶೇರ್ ಮಾಡಿರಿ ಮತ್ತು ಫಾಲೋ ಮಾಡಿರಿ ಅ ಕ್ಲಾಸಿಕ್ ವೈಬ್.